ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಆಪರೇಷನ್ ಸಿಂಧೂರ ಪೆಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಘಟನೆಗೆ ಅಂದರೆ 26 ಜನರ ಸಾವಿಗೆ ಒಂದು ರಿವೆಂಜನ್ನು ತೆಗೆದುಕೊಳ್ಳುವಂತಹ ಭಾರತದ ಒಂದು ಆಪರೇಷನ್ ಆಗಿತ್ತು. ಈ ಆಪರೇಷನ್ ಸಿಂಧೂರ ಆರಂಭ ಆದಾಗ ಒಂದು ರೀತಿಯ ಪ್ರಶ್ನೆ ಇತ್ತು. ಈ ಆಪರೇಷನ್ ಸಿಂಧೂರ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ಅಂತ್ಯವಾದ ನಂತರ ಒಂದು ರೀತಿಯ ಪ್ರಶ್ನೆಗಳನ್ನು ಇಡೀ ದೇಶದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಇನ್ನೊಂದಷ್ಟು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ಅಗೇನ್ ಈ ಹಿಂದೆ ಉರಿ ಸ್ಟ್ರೈಕ್ ಮಾಡಿದಾಗ ಒಂದು ದಾಖಲೆಯನ್ನು ಕೇಳಿದರು. ಅದಾದ ನಂತರ ಪುಲ್ವಾಮಾ ಅಟ್ಯಾಕ್ ಆದಾಗ ಒಂದು ಏರ್ ಸ್ಟ್ರೈಕ್ ಮಾಡಿದರು. ಅದಕ್ಕೂ ಕೂಡ ಒಂದು ದಾಖಲೆಯನ್ನು ಕೇಳುವಂತಹ ಕೆಲಸವನ್ನು ಮಾಡಿದಂತಹ ಅದೇ ಜನ ಇದೀಗ ಮತ್ತೊಮ್ಮೆ ಸಾಕ್ಷಿ ಬೇಕು, ಎಷ್ಟು ಉಗ್ರರನ್ನು ಹೊಡೆದು ಹಾಕಿದ್ದೀವಿ ಅನ್ನೋದಕ್ಕೆ ಕೌಂಟ್ ಕೊಡಿ, ಪಾಕಿಸ್ತಾನಕ್ಕೆ ಯಾವೆಲ್ಲ ರೀತಿ ನಷ್ಟ ಆಗಿದೆ ಈ ಆಪರೇಷನ್ ಸಿಂಧೂರದಿಂದ ಅನ್ನೋದಕ್ಕೆ ಕೌಂಟ್ ಕೊಡಿ. ಅದರ ಜೊತೆಗೆ ಪಾಕಿಸ್ತಾನದವರು ಈಗ ಆಲ್ರೆಡಿ ಅಫಿಷಿಯಲ್ ಆಗಿ ಸೇನಾಧಿಕಾರಿಗಳು ಸೇರಿದಂತೆ, ಸಂಸದರು ಸೇರಿದಂತೆ, ಪ್ರಧಾನಿಯೂ ಸೇರಿದಂತೆ, ಅಲ್ಲಿನ ಜನಸಾಮಾನ್ಯರು ಸೇರಿದಂತೆ ಎಲ್ಲರೂ ಕೂಡ ರೋಡಿಗಿಳಿದು ಲಡ್ಡು ಹಂಚೋದ್ರ ಮೂಲಕ ಪಾಕಿಸ್ತಾನ ಈ ಒಂದು ಯುದ್ಧದಲ್ಲಿ ಗೆದ್ದಿದೆ ಅಂತ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನಿಜವಾಗ್ಲೂ ಸೀಸ್ ಫೈರ್ ಅಂದರೆ ಕದನ ವಿರಾಮಕ್ಕೆ ಭಾರತವೇ ಮೊದಲು ಹೋಗಿದ್ದ ಅಥವಾ ಪಾಕಿಸ್ತಾನವೇ ಮೊದಲು ಬಂದಿದ್ದ? ಅವ್ರು ನೋಡಿದ್ರೆ ನ್ಯಾಷನಲ್ ಮೀಡಿಯಾಗಳ ಮುಂದೆ ನಾವೇ ಗೆದ್ವಿ ಅಂತ ಬಿಲ್ಡಪ್ಗಳನ್ನು ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಹರಿದಾಡ್ತಾ ಇದ್ದಾರೆ. ಆದರೆ ಭಾರತ ಇದ್ಯಾವುದನ್ನೂ ಮಾಡಿಲ್ಲ. ನಾವು ಗೆದ್ವಿ ಅಂತ ಗೆದ್ದು ಬೀಗಿಲ್ಲ, ರಸ್ತೆಗೆ ಇಳಿದು ಸಿಹಿ ತಿಂಡಿಗಳನ್ನು ಊರವರಿಗೆಲ್ಲ ಹಂಚಿ ನಾವು ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಅಂದರೆ ಆಪರೇಷನ್ ಸಿಂಧೂರದಲ್ಲಿ ಗೆದ್ವಿ ಅಂತ ಬೀಗಿಲ್ಲ. ಭಾರತದ ರಾಜಕಾರಣಿಗಳಿಂದ ಇಡ್ಬೋದು, ಮಿಲಿಟರಿ ಆಪರೇಷನನ್ನು ಮಾಡಿದಂತಹ ಅಧಿಕಾರಿಗಳಿಂದ ಇರ್ಬೋದು, ಯಾರೂ ಕೂಡ ಪಾಕಿಸ್ತಾನ ಮಾಡಿದಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಭಾರತದ ಒಳಗೆ ಇರುವಂತಹ ಸಾಕಷ್ಟು ಜನ ರಾಜಕಾರಣಿಗಳಿಗೆ, ಜನಕ್ಕೆ ಇದೊಂದು ಗೊಂದಲವಾದ ವಾತಾವರಣ ಮೂಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಇದೀಗ ಅಂಥವರಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಸೇನೆಯೇ ಮಾಡಿದೆ ಅಂತ ಹೇಳಬಹುದು. ಆದರೆ ಸೇನೆ ಅವ್ರಿಗೋಸ್ಕರ ಉತ್ತರ ಕೊಡಬೇಕು ಅನ್ನುವ ಒಂದು ಕೆಲಸವನ್ನು ಮಾಡಿಲ್ಲ. ಬದಲಾಗಿ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಯಾವ ರೀತಿಯ ಡ್ಯಾಮೇಜನ್ನು ಮಾಡಿರಬಹುದು, ಯಾವ ರೀತಿಯ ಡ್ಯಾಮೇಜನ್ನು ಮಾಡಿದೆ, ಅಲ್ಲಿಯ ಯಾವೆಲ್ಲ ಮಿಸೈಲ್ಗಳನ್ನು ಹೊಡೆದು ಹಾಕಿದೆ, ಯಾವೆಲ್ಲ ಫ್ಲೈಟ್ಗಳನ್ನು ಅಂದರೆ ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿದೆ, ಟೋಟಲ್ ಪಾಕಿಸ್ತಾನಕ್ಕೆ ಈ ಆಪರೇಷನ್ ಸಿಂಧೂರದಿಂದ ಯಾವೆಲ್ಲ ರೀತಿ ನಷ್ಟವನ್ನು ಮಾಡಿದೆ ಅನ್ನೋದನ್ನು ಇವಾಗ ಆರ್ಮಿಯೇ ನೇರವಾಗಿ ಒಪ್ಪಿಕೊಂಡಿರೋದ್ರಿಂದ ಮೋಸ್ಟ್ಲಿ ಇನ್ನು ಮುಂದಕ್ಕಾದರೂ ಈ ಆಪರೇಷನ್ ಸಿಂಧೂರದ ಬಗ್ಗೆ ಸಾಕ್ಷಿಯನ್ನು ಕೇಳುವಂತಹ ಜನರ ಸಂಖ್ಯೆ ಕಮ್ಮಿ ಆಗಬಹುದು ಅಂತ ನಾನು ಅನ್ಕೋತೀನಿ. ಇದೀಗ ಸೇನೆಯೇ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಆಪರೇಷನ್ ಸಿಂಧೂರದಲ್ಲಿ ಮೊದಲನೇದಾಗಿ C-130J ಇದೊಂದು ಗಸ್ತು ವಿಮಾನ. ಇದು ಅಮೆರಿಕ ನಿರ್ಮಿತವಾದಂತಹ ಒಂದು ಮಿಲಿಟರಿ ವಿಮಾನ ಆಗಿತ್ತು. ಇದರಲ್ಲಿ ಸೈನಿಕರನ್ನು ಹಾಗೂ ಕೆಲವೊಂದು ಯುದ್ಧೋಪಕರಣ ವಸ್ತುಗಳನ್ನು ಹಾಗೂ ಸೈನಿಕರಿಗೆ ಬೇಕಾದ ಊಟ ಈ ಥರದ ವಸ್ತುಗಳನ್ನು ಸಾಗಿಸುವಂತಹ ಒಂದು ವಿಮಾನ ಇದಾಗಿತ್ತು. ಈ ವಿಮಾನವನ್ನು ಹೊಡೆದು ಉರುಳಿಸಿದ್ದೀವಿ ಅಂತ ಭಾರತೀಯ ಸೇನೆ ಒಪ್ಕೊಂಡಿದೆ. ಅದರ ಜೊತೆಗೆ ಒಂದು JF-17 ವಿಮಾನ ಅಂದರೆ ಇದೊಂದು JF-17 ಇದು ಚೀನಾ ನಿರ್ಮಿತವಾದಂತಹ ಫೈಟರ್ ಜೆಟ್ಟು. ಈ ಫೈಟರ್ ಜೆಟ್ಟು ಪಾಕಿಸ್ತಾನದ ಒಳಗೆ ಏನು ಆಕಾಶಕ್ಕೆ ಹಾರಿತ್ತು ಅಂದರೆ ಭಾರತದ ಮೇಲೆ ದಾಳಿಯನ್ನು ನಡೆಸೋದಕ್ಕಾಗಿ ಆಕಾಶಕ್ಕೆ ಹಾರಿತ್ತು. ಈ ಒಂದು JF-17 ಎನ್ನುವ ಚೀನಾ ನಿರ್ಮಿತ ಯುದ್ಧ ವಿಮಾನವನ್ನು ಭಾರತದ ಸೇನೆ ಹೊಡೆದು ಹಾಕಿದೆ. ಇದು ಕೂಡ ಅಫಿಷಿಯಲ್ ಆಗಿ ಭಾರತೀಯ ಸೇನೆ ಹೇಳಿರುವಂಥದ್ದು. ಇದರ ಜೊತೆಗೆ 2 F-16 ವಿಮಾನಗಳನ್ನು ಕೂಡ ಭಾರತ ಹೊಡೆದು ಹಾಕಿದೆ. ಅಂದರೆ ಇದು ಈ F-16 ಎನ್ನುವ ವಿಮಾನಗಳು ಅಮೆರಿಕ ನಿರ್ಮಿತ ಯುದ್ಧ ವಿಮಾನಗಳಾಗಿದೆ. ಈ F-16 ಯುದ್ಧ ವಿಮಾನವನ್ನು 4th ಜನರೇಷನ್ ಯುದ್ಧ ವಿಮಾನ ಅಂತ ಹೇಳಿಕೊಳ್ಳಲಾಗುತ್ತೆ. ಅದರ ಜೊತೆಗೆ ಈ F-16 ವಿಮಾನವನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಪಾಕಿಸ್ತಾನದಲ್ಲಿ ಅಡಗಿರುವ ಟೆರರಿಸ್ಟ್ಗಳನ್ನು ಮಟ್ಟ ಹಾಕೋದಕ್ಕೆ, ಪಾಕಿಸ್ತಾನದಲ್ಲಿ ಅಡಗಿರುವ ಟೆರರಿಸ್ಟ್ಗಳ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡೋದಕ್ಕೆ, ಅಂದರೆ ಟೆರರಿಸ್ಟ್ಗಳ ವಿರುದ್ಧದ ಕಾರ್ಯಾಚರಣೆಗೆ ಈ F-16 ಯುದ್ಧ ವಿಮಾನಗಳನ್ನು ಬಳಸ್ಕೊಳ್ಬೇಕು ಅಂತ ಅಮೆರಿಕ ಪಾಕಿಸ್ತಾನಕ್ಕೆ ಖಡಕ್ಕಾಗಿ ಹೇಳಿಕೊಟ್ಟಿತ್ತು. ಆದರೆ ಇದೇ ಒಂದು ಅಮೆರಿಕದ F-16 ಯುದ್ಧ ವಿಮಾನಗಳು ಭಾರತದ ವಿರುದ್ಧ ಕಾರ್ಯಾಚರಣೆಗೆ ಇಳಿದಾಗ ಈ F-16 ವಿಮಾನಗಳನ್ನು ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಅದು ಕೂಡ 2
F-16 ವಿಮಾನಗಳು. ಅದರ ಜೊತೆಗೆ ಸ್ವೀಡನ್ಗೆ ಸೇರಿದ್ದು ಎನ್ನಲಾದ SAAB 2000 ಅಂದರೆ ಸಾಬ್ 2000 ಎನ್ನುವ ಒಂದು ಸರ್ವೇಕ್ಷಣಾ ಯುದ್ಧ ವಿಮಾನವನ್ನು ಸಹ ಭಾರತದ ವಾಯುಸೇನೆ ಹೊಡೆದು ಉರುಳಿಸಿದೆ. ಈ ಯುದ್ಧ ವಿಮಾನದಲ್ಲಿ ರಾಡರ್ ಇರುತ್ತೆ, ಫೈಟರ್ ಜೆಟ್ಗಳ ಜೊತೆಗೆ ಇದು ಟಚ್ನಲ್ಲಿರುತ್ತೆ. ಅಂದರೆ ಫೈಟರ್ ಜೆಟ್ಗಳು ಆಕಾಶದಲ್ಲಿ ಹಾರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಫೈಟರ್ ಜೆಟ್ನಿಂದ ಇನ್ನೊಂದು ಫೈಟರ್ ಜೆಟ್ಗೆ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಒಂದು SAAB 2000 ಈ ಸ್ವೀಡನ್ನ ಈ ಒಂದು ಯುದ್ಧ ವಿಮಾನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು. ಇಂತಹ ಯುದ್ಧ ವಿಮಾನವನ್ನು ಸಹ ಭಾರತದ ವಾಯುಸೇನೆ ಹೊಡೆದು ಉರುಳಿಸಿದೆ. ಇದರ ಜೊತೆಗೆ HQ-9 ಅಂದರೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆ, ಇದು ಕೂಡ ಚೀನಾ ನಿರ್ಮಿತವಾದಂತಹ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ಇದನ್ನು ಸಹ ಪಾಕಿಸ್ತಾನ ಕೊಂಡುಕೊಂಡಿತ್ತು. ಈ ಆಪರೇಷನ್ ಸಿಂಧೂರದಂತಹ ಸಮಯದಲ್ಲಿ ಭಾರತದ ವಿರುದ್ಧ ಅದನ್ನು ಬಳಸೋದಕ್ಕೆ ಕೂಡ ರೆಡಿಯಾಗಿತ್ತು. ಹಾಗಾಗಿ ಈ HQ-9 ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಸಹ ಭಾರತೀಯ ಸೇನೆ ಹೊಡೆದು ಹಾಕಿರೋದು ಕನ್ಫರ್ಮ್ ಆಗಿದೆ. ಇದರ ಜೊತೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ ಅಂದರೆ ಪಾಕಿಸ್ತಾನದ ಮೇಲೆ ನಡೆಸಿದಂತಹ ಆಪರೇಷನ್ ಸಿಂಧೂರದಲ್ಲಿ ಅಮೆರಿಕದ ಸಂಸ್ಥೆಯೊಂದು ಕೊಟ್ಟಿರುವ ವರದಿಯ ಪ್ರಕಾರ, ನೀಡಿರುವ ವರದಿಯ ಪ್ರಕಾರ ಹತ್ತಿರ 93,000 ಕೋಟಿ ರೂಪಾಯಿ ಲಾಸನ್ನು ಪಾಕಿಸ್ತಾನ ಅನುಭವಿಸಿದೆ. ಅದು ಜಸ್ಟ್ ಬಿಕಾಸ್ ಆಫ್ ಆಪರೇಷನ್ ಸಿಂಧೂರದಿಂದ. ಅಂದರೆ ಇದು ಪಾಕಿಸ್ತಾನದ ರೂಪಾಯಿನಲ್ಲಿ ಆಯಿತು. ಭಾರತದ ರೂಪಾಯಿನಲ್ಲಿ ಅವುಗಳನ್ನು ನಾವು ಕಂಪೇರ್ ಮಾಡಿ ನೋಡೋದಾದರೆ 23,000 ಕೋಟಿಗೂ ಅಧಿಕವಾದ ಲಾಸನ್ನು ಈ ಆಪರೇಷನ್ ಸಿಂಧೂರದಿಂದ ಭಾರತ ಪಾಕಿಸ್ತಾನಕ್ಕೆ ಮಾಡಿದೆ. ಅದರ ಜೊತೆಗೆ ಈ ವರದಿಯಲ್ಲಿ ಬಂದಿರುವ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಪಾಕಿಸ್ತಾನದಲ್ಲಿ ಇರುವ 100% ಯುದ್ಧೋಪಕರಣಗಳಲ್ಲಿ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರದಿಂದ 20% ಯುದ್ಧೋಪಕರಣಗಳನ್ನು ಪಾಕಿಸ್ತಾನ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದಿತ್ತು, ಅಂದರೆ ಕಳೆದುಕೊಂಡಿತ್ತು. ಇದೇ ಕಾರಣಕ್ಕಾಗಿ ಹೆದರಿಕೊಂಡು ಅಮೆರಿಕದ ಮುಂದೆ ಹಾಗೂ ಚೀನಾದ ಮುಂದೆ ಓಡಿ ಹೋಗಿ ಕೈ ಮುಗಿದುಕೊಂಡು ಭಾರತಕ್ಕೆ ಹೇಳಿ ಕದನ ವಿರಾಮವನ್ನು ಅಂದರೆ ಸೀಸ್ ಫೈರನ್ನು ಘೋಷಣೆ ಮಾಡೋದಕ್ಕೆ ಹೇಳಿ ನಾವು ಕೂಡ ರೆಡಿ ಇದ್ದೀವಿ ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನದಲ್ಲಿ ಪಾಕಿಸ್ತಾನ ಸಫಲ ಕೂಡ ಆಯಿತು. ಒಟ್ಟಾರೆ ಆಪರೇಷನ್ ಸಿಂಧೂರದಿಂದ ಅಮೆರಿಕದ ಒಂದು ಸಂಸ್ಥೆ ಕೊಟ್ಟಂತಹ ಒಂದು ವರದಿಯ ಪ್ರಕಾರ ಹಾಗೂ ಭಾರತದ ಸೇನೆ ಕೊಟ್ಟಂತಹ ಒಂದು ಪ್ರೂಫ್ನ ಪ್ರಕಾರ ಅಥವಾ ಹೇಳಿಕೆಯ ಪ್ರಕಾರ ಇಷ್ಟು ಲಾಸ್ ಪಾಕಿಸ್ತಾನಕ್ಕೆ ಆಗಿದೆ. ಮೋಸ್ಟ್ಲಿ ಇನ್ಮೇಲಾದರೂ ಆಪರೇಷನ್ ಸಿಂಧೂರದ ಸಲುವಾಗಿ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿತು ಎನ್ನುವ ಸಲುವಾಗಿ ಸಾಕ್ಷಿ ಕೇಳುವವರ ಸಂಖ್ಯೆ ಇನ್ನು ಮೇಲಾದರೂ ಕಮ್ಮಿ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಮೇಲೂ ಕೂಡ ಕಮ್ಮಿ ಆಗಿಲ್ಲ ಅಂತಂದರೆ ಅವರಿಗೆ ಮತಿಭ್ರಮಣೆ ಆಗಿದೆ. ಆದಷ್ಟು ಬೇಗ ಆ ಹುಚ್ಚಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡಿಸಿದ್ರೆ ಮೋಸ್ಟ್ಲಿ ಈ ತರಹದ ಡೌಟ್ಗಳು ಅವರ ಮೆದುಳಿಗೆ ಹೋಗಲ್ಲ ಅನ್ನೋದು ನಮ್ಮ ಅನಿಸಿಕೆ. ಏನನ್ಸುತ್ತೆ ನಿಮಗೆ ಈ ಒಂದು ಸ್ಟೋರಿಯ ಬಗ್ಗೆ ಹಾಗೂ ಪಾಕಿಸ್ತಾನಕ್ಕೆ ಆಗಿರುವ ಲಾಸ್ನ ಬಗ್ಗೆ ಆಪರೇಷನ್ ಸಿಂಧೂರದಿಂದ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.